ಸ್ನೇಹಿತರೆ ನೀವು ನೋಡ್ಬೋದು, ಇದು ಬಸ್ತಿ ಹೋರಿಯ ಒಂದು ಮಗಳಂತೆ. ಇದು ಇನ್ನು ಹಾಲಲ್ಲು. ಇದ್ರ ಕತ್ತು ನೀವು ನೋಡ್ಬೋದು, ಸೇಮ್ ಕುದುರೆ ಥರನೇ ಇದೆ ಕತ್ತು ಇದು. ಸೊ ಇದು ನಂಬರ್ 1 ಹಳ್ಳಿಕಾರ್ ಹಸು ಅಂತ ಹೇಳ್ಬೋದು. ಮಾಲೀಕರು ಇದನ್ನು ಹೂಡೋದಕ್ಕೆ ಅಥವಾ ಅಂದರೆ ಕರು ಹಾಕೋದಕ್ಕೆ ಬಳಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರಿಗೆ ನಾವು ಸಜೆಷನ್ ಮಾಡಿದ್ದೀವಿ, ಇದನ್ನು ಹೂಡೋದಕ್ಕೆ ಬಳಸಬೇಡಿ, ಸಂತಾನ ಅಭಿವೃದ್ಧಿಗೆ ಬಳಸಿ ಅಂತ. ಹೆಚ್ಚು ಈ ಥರ ಹಳ್ಳಿಕಾರ್ ತಳಿಗಳು ಈ ಥರ ಸೃಷ್ಟಿ ಆಗಬೇಕು. ಸೊ ಇವರು ಮಾಗಡಿ ಜಾತ್ರೆಯಲ್ಲಿ ಇದನ್ನ ತೊಗೊಂಡಿದ್ರಂತೆ. ಸ್ನೇಹಿತರೆ, ನಾವಿವತ್ತು ಬೇಬಿ ಬೆಟ್ಟದ ದನಗಳ ಜಾತ್ರೆಯಲ್ಲಿ ಒಂದು ಉತ್ತಮ ಹಳ್ಳಿಕಾರ್ ತಳಿಯ ಒಂದು ಹಸುವಿನ ಒಂದು ಕರುವಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸರ್, ಇದು ಎಷ್ಟು ಹಲ್ಲಿದೆ? ಇದು ಎಷ್ಟು ವಯಸ್ಸು? ಹಲ್ಲಾಗಿಲ್ಲ, ಇನ್ನೂ ಹಾಲಲ್ಲು. ಓಕೆ. ಸೊ ಇದನ್ನೇನು ಹೂಡೋದಕ್ಕೆ ಬಳಸಬೇಕು ಅಂತ ಮಾಡಿದ್ದೀರಾ ಅಥವಾ ಹೂಡೋದಕ್ಕೆ? ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನೀವು ಹೂಡೋದಕ್ಕೆ ಬಳಸಬೇಡಿ, ಯಾಕಂದರೆ ಕತ್ತು ನೋಡಿ. ಸೊ ಹಸುಗಳ ಕತ್ತು ಇಷ್ಟೊಂದು ನೀಟಾಗಿ ಯಾವುದೂ ಇರೋಲ್ಲ. ಇದು ಎಲ್ಲಿಂದ ತೊಗೊಂಡ್ರಿ ನೀವು ಇದನ್ನ? ಮಾಗಡಿಲಿ. ಯಾರ್ದಿದು ಮೊದಲು? ಹಾಂ, ಬಸ್ತಿ ಹೋರಿ. ಓಹೋ, ಬಸ್ತಿ ಹೋರಿ ಮಗಳು. ಇದಕ್ಕೆ ನೀವು ಮಾರಾಟಕ್ಕೆ ಬಂದರೆ ಏನು ರೇಟ್ ಹೇಳ್ತೀರಾ ಇದಕ್ಕೆ? 80,000. ಓಕೆ, ತುಂಬ ಚೆನ್ನಾಗಿದೆ. ಲಕ್ಷಣ ಅದೇ ಥರನೇ ಬಂದಿದೆ. ಓಕೆ, ಅದು ನೋಡಿಬಿಟ್ಟು ದೂರದಿಂದನೇ ನೋಡಿದಾಗೆ ಗೊತ್ತಾಗುತ್ತೆ. ಸೊ ಬೇರೆ ಹಸುಗಳಿಗೂ ಈ ಹಸುಗಳಿಗೂ ನೋಡಿದರೆ ವ್ಯತ್ಯಾಸ ಕ್ಲಿಯರಾಗಿ ವಿಸಿಬಲ್ ಇದೆ. ಓಕೆ, ನಿಮ್ಮ ಮನೇಲಿ ಎಷ್ಟು ದಿವಸದಿಂದ ಇದೆ ಇದು? ಎಷ್ಟು? 6 ತಿಂಗಳು. ಅಂದರೆ ಒಂದು 4 ತಿಂಗಳು ಕರು ಇದ್ದಾಗ ತೊಗೊಂಡಿದ್ದೀರಾ ಹಂಗೆ?